ಕಾಡಿನಲ್ಲಿ ಒಂದು ಕಾಗೆ ಇತ್ತು. ಅದರ ಪಕ್ಕದಲ್ಲಿ ಒಂದು ಗುಬ್ಬಿ ವಾಸವಾಗಿತ್ತು. ಇಬ್ಬರು ಒಳ್ಳೆಯ ಸ್ನೇಹಿತರು. ಕಾಗೆ ಮನೆ ಕಲ್ಲಿನ ಮನೆ, ಗುಬ್ಬಿ ಮನೆ ಮಣ್ಣಿನ ಮನೆ ಆಗಿತ್ತು. ಒಂದು ದಿನ ಜೋರು ಕಲ್ಲು ಮಳೆ ಬಡಿಯಿತು. ಆಗ ಪಾಪ ಗುಬ್ಬಿಯ ಮನೆ ಮಣ್ಣಿನಲ್ಲಿ ಮಾಡಿದ್ದರಿಂದ ಎಲ್ಲ ಕೊಚ್ಚಿ ಹೋಯಿತು. ಕಾಗೆ ಮನೆ ಕಲ್ಲಿನ ಮನೆ ಹಾಗೆ ಉಳಿದುಕೊಂಡಿತು. ಪಾಪ ಗುಬ್ಬಕ್ಕ ಕಾಗೆ ಮನೆಗೆ ಬಂದು, ಕಾಗಕ್ಕ ಕಾಗಕ್ಕ ಬಾಗಿಲು ತೆಗಿ ಅಂತ ಕೇಳಿತು. ಅದಕ್ಕೆ ಕಾಗೆ, ತಾಳು, ನನ್ನ ಮಕ್ಕಳಿಗೆ ಊಟ ಹಾಕ್ತಾ ಇದ್ದೀನಿ, ಅಂತೂ 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿತು. 5 ನಿಮಿಷ ಆದ್ಮೇಲೆ ಮತ್ತೆ ಗುಬ್ಬಿ ಕೇಳಿತು, ಕಾಗಕ್ಕ ಕಾಗಕ್ಕ ಬಾಗಿಲು ತೆಗಿ ಅಂತ. ಗುಬ್ಬಿ ಕರೆದಾಗಲೆಲ್ಲ ಕಾಗೆ ಗಂಡನಿಗೆ ಊಟ ಹಾಕೋ ನೆಪ, ಮತ್ತೊಮ್ಮೆ ಮಕ್ಕಳಿಗೆ ಮಲಗಿಸೋ ನೆಪ, ಹೀಗೆ ಹೇಳುತ್ತಾ ಕೊನೆಗೆ ಬಾಗಿಲು ತೆಗೆದೇ ಬಿಡ್ತು. ಗುಬ್ಬಕ್ಕ ಆಗ ಕೇಳುತ್ತೆ, ಕಾಗಕ್ಕ, ಮಳೆಗೆ ನನ್ನ ಮನೆ ಕೊಚ್ಚಿ ಹೋಗಿದೆ, ಇವತ್ತು ರಾತ್ರಿ ನನಗೆ ನಿಮ್ಮ ಮನೆಯಲ್ಲಿ ಮಲಗಲು ಅವಕಾಶ ಕೊಡು ಅಂತ ಕೇಳಿತು. ಇಷ್ಟವಿಲ್ಲದಿದ್ದರೂ ಕಾಗೆ ಒಪ್ಪಿಕೊಂಡಿತು. ಕಾಗೆ ಮಲಗಲು ಅಣಿ ಮಾಡುತ್ತಾ, ಗುಬ್ಬಕ್ಕ, ಉರುಳಿ ಮೂಟೆ ಮೇಲೆ ಮಲಗ್ತೀಯಾ ಅಂತ ಕೇಳಿತು. ಅದಕ್ಕೆ ಗುಬ್ಬಿ, ಬೇಡಪ್ಪ ಹುಳ್ಳಿ ಹುಳ ಕಚ್ಚುತ್ತವೆ ಅಂತ ಹೇಳಿತು. ಹಾಗೆ ಕಾಗೆ, ಉದ್ದಿನ ಮೂಟೆ ಸರಿನಾ, ಹೆಸರಿನ ಮೂಟೆ, ಹೀಗೆ ಎಲ್ಲಾ ಮೂಟೆಗಳನ್ನೂ ಹೇಳುತ್ತಾ ಬಂದಿತು. ಆದರೆ ಗುಬ್ಬಿ ಒಪ್ಪಲಿಲ್ಲ. ಕೊನೆಗೆ ಕಾಗಕ್ಕ ಕಡಲೆಕಾಳು ಮೂಟೆ ಕೇಳಿದ ತಕ್ಷಣ ಗುಬ್ಬಿ ಒಪ್ಪಿಕೊಂಡಿತು. ಎಲ್ಲರೂ ಮಲಗಿದ ಮೇಲೆ ಮಧ್ಯರಾತ್ರಿ ಕಳೆದ ನಂತರ ಗುಬ್ಬಿ ರೂಮಿನಿಂದ ಕಟಂ ಕಟಂ ಅಂತ ಶಬ್ದ ಬರುತ್ತಿತ್ತು. ಅದಕ್ಕೆ ಕಾಗಕ್ಕ, ಗುಬ್ಬಕ್ಕ ಗುಬ್ಬಕ್ಕ ಏನು ಕಡಿತಾ ಇದೀಯಾ, ಏನು ಶಬ್ದ ಅದು ಅಂತ ಕೇಳಿತು. ಅದಕ್ಕೆ ಗುಬ್ಬಕ್ಕ, ಕಾಗಕ್ಕ, ಅವತ್ತು ಒಂದು ಗೋಟ್ ಅಡಿಕೆ ಸಿಕ್ಕಿತಲ್ವಾ, ಅದನ್ನ ಕಡಿತಾ ಇದ್ದೀನಿ, ಅದು ಅರಿತಾನೇ ಇಲ್ಲ ಅಂತ ಹೇಳಿತು. ಬೆಳಗಾಗೋದರ ಒಳಗೆ ಗುಬ್ಬಿ ತಾನು ಮಲಗಿದ್ದ ಕಡಲೆ ಮೂಟೆಯ ಕಡಲೆ ಕಾಳನ್ನೆಲ್ಲ ತಿಂದು ತುಂಬಾ ಮಲವಿಸರ್ಜನೆ ಮಾಡಿ ಹಾರಿ ಹೋಗಿತ್ತು. ಪಾಪ ಕಾಗೆಗೆ ಇದು ಯಾವುದರ ಪರಿವೇ ಇರಲಿಲ್ಲ. ಮತ್ತೆ ಒಂದು ದಿನ ಸಂಜೆ ಮಳೆ ಬರುತ್ತಾ ಇತ್ತು. ಆಗ ಕಾಗಕ್ಕನ ಮಕ್ಕಳು, ಅವ್ವ, ಚಳಿ ಆಗ್ತಾ ಇದೆ, ಕಡಲೆಕಾಳು ಹುರಿದು ಕೊಡು ಅಂತ ಕೇಳಿದವು. ಕಾಗೆ ಹೋಗಿ ಕಡಲೆ ಮೂಟೆಗೆ ಕೈ ಹಾಕಿದರೆ ಕೈ ತುಂಬ ಗುಬ್ಬಿ ಪಿಕ್ಕೆ ಅಂಟಿಕೊಂಡು ಬಿಡುತ್ತಿತ್ತು. ಕಾಗೆ ಭಯಗೊಂಡು, ಗುಬ್ಬಕ್ಕನಿಗೆ ಉಪಕಾರ ಮಾಡಿದ್ದಕ್ಕೆ ನನಗೆ ಎಂತ ಅಪಕಾರ ಮಾಡವಳೆ, ಅವಳು ಕೈಗೆ ಸಿಗಲಿ ಅಂತ ಸುಮ್ಮನಾಯಿತು. ಆಮೇಲೆ 15 ದಿನ ಆದ ಮೇಲೆ ಮತ್ತೆ ಗುಬ್ಬಕ್ಕ ಮೆಲ್ಲಗೆ ಬಂದು, ಕಾಗಕ್ಕ, ನನಗೆ ಸ್ವಲ್ಪ ಬೆನ್ನು ಕೆರೆದು ಕೊಡು, ಕಡಿತಾ ಇದೆ ಅಂತ ಕೇಳಿತು. ಅದೇ ಸಮಯಕ್ಕೆ ಕಾಯುತ್ತಿದ್ದ ಕಾಗೆ, ತಡಿ ಬರ್ತೀನಿ ಅಂತ ಹೇಳಿ ಹೋಗಿ ಚೆನ್ನಾಗಿ ಕಬ್ಬಿಣದ ಕಡ್ಡಿನ ಬಿಸಿ ಮಾಡಿಕೊಂಡು ಬಂದು ಗುಬ್ಬಿ ಬೆನ್ನಿಗೆ ಬರೆ ಹಾಕಿ, ಇನ್ನೊಂದು ಸಲ ನಮ್ಮ ಮನೆ ಕಡೆಗೆ ತಲೆ ಹಾಕಬೇಡ ಅಂತ ಓಡಿಸಿ ಬಿಡಿತು. ಅಂದಿನಿಂದ ಗುಬ್ಬಿಗೂ ಕಾಗೆಗೂ ಸ್ನೇಹ ಕಡಿದು ಹೋಯಿತು. ಉಪಕಾರ ಮಾಡಿದವನಿಗೆ ಅಪಕಾರ ಎಂದೂ ಮಾಡಬಾರದು. ಇದೇ ಈ ಕಥೆಯ ಸಂದೇಶ. ಈ ಕಥೆಯು ನಿಮಗೆ ಇಷ್ಟವಾಗುತ್ತಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್